ಗೈಸ್, ಇವತ್ತಿನ ದಿವಸಕ್ಕೆ ಸುಮಾರು ಜನ ವೆಯ್ಟ್ ಮಾಡ್ತಾನೆ ಇದ್ರು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಒಂದಷ್ಟು ಜನಕ್ಕೆ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಬೇಕು, ಇನ್ನೂ ಒಂದಷ್ಟು ಜನಕ್ಕೆ ಬೈಕ್ ಟ್ಯಾಕ್ಸಿ ಇಲ್ಲೀಗಲ್ ಆಗಬೇಕು. ಏನಕ್ಕೆ ಅಂತ ನಿಮಗೂ ಗೊತ್ತು. ಈ ಸೈಡ್ ಅವ್ರದ್ದು ತಪ್ಪನಕ್ಕಾಗಲ್ಲ, ಈ ಸೈಡ್ ಇವ್ರದ್ದು ತಪ್ಪನಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಎಲ್ರದ್ದು ಜೀವನನೇ, ಎಲ್ರಿಗೂ ಹೊಟ್ಟೆ ತುಂಬಲೇಬೇಕು. ಬಟ್ ಫೈನಲಿ ಕರ್ನಾಟಕ ಹೈಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅದ್ರ ಪ್ರಕಾರನೇ ನಾವು ಹೋಗಬೇಕಾಗಿರುತ್ತೆ. ಸೊ ಕರ್ನಾಟಕ ಹೈಕೋರ್ಟು ಬೈಕ್ ಟ್ಯಾಕ್ಸಿ ಬಗ್ಗೆ ಏನೆಲ್ಲ ಹೇಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಒಂದು 5 ನಿಮಿಷ ನಂಗೆ ಟೈಮ್ ಕೊಡ್ರಿ, ಹೇಳ್ಬಿಟ್ಟು ನಿಮಗೆ ಫುಲ್ಲು ಏನೇನಿದೆ ಅಂತ ಎಲ್ಲ ಹೇಳ್ಬಿಡ್ತೀನಿ. ಓಕೆನಾ? ನಿಮ್ಮ ಟೈಮು ಜಾಸ್ತಿ ವೇಸ್ಟ್ ಆಗಬಾರ್ದು, ನನ್ನ ಟೈಮು ವೇಸ್ಟ್ ಆಗಬಾರ್ದು. ಓಕೆನಾ? ಕರ್ನಾಟಕ ಹೈಕೋರ್ಟು ಬೈಕ್ ಟ್ಯಾಕ್ಸಿ ಬಗ್ಗೆ ಏನು ಹೇಳಿದೆ ಅಂತ ಅಂದರೆ, ಇಷ್ಟು ದಿನ ಏನು ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಹೇಳಿದರು ಅದನ್ನು ರಿಮೂವ್ ಮಾಡಿ ಇನ್ಮೇಲಿಂದ ಬೈಕ್ ಟ್ಯಾಕ್ಸಿ ರನ್ ಮಾಡ್ಬೋದು ಲೀಗಲಾಗಿ. ಅಂಡರ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಇನ್ಮೇಲಿಂದ ಬೈಕ್ ಟ್ಯಾಕ್ಸಿನ ಮಾಡ್ಬೋದು, ಓಡಿಸ್ಬೋದು ಅಂತ ಹೇಳಿದ್ದಾರೆ. ಆದರೆ ಲೀಗಲ್ ಅಂದಿದ ತಕ್ಷಣ ನಾವು ಈಗಲೇ ಡ್ಯೂಟಿನೆಲ್ಲ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ ಇನ್ನೂ ಒಂದಷ್ಟು ದಿನ ಟೈಮ್ ತೊಗೊಂಡು ಅವರು ಅಫಿಷಿಯಲಾಗಿ ಅನೌನ್ಸ್ ಮಾಡ್ತಾರೆ. ಏನಂತ ಅಂದರೆ ಈಗ ರೂಲ್ಸು, ರೆಗ್ಯುಲೇಷನ್ಸು, ಪ್ರಿಕಾಷನ್ಸು, ಸೇಫ್ಟಿ, ಪ್ಯಾಸೆಂಜರ್ಗೆ, ಡ್ರೈವರ್ಗೆ ಪ್ರತಿಯೊಂದು ಎಲ್ಲ ವೆರಿಫೈ ಮಾಡಿ ರಿಜಿಸ್ಟರ್ ಮಾಡಬೇಕು ಗಾಡಿಗೆ. ಈ ಥರ ಎಲ್ಲ ಏನೇನೋ ಸ್ವಲ್ಪ ಇರುತ್ತಲ್ವ, ಅದನ್ನೆಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ಟೈಮ್ ತೊಗೊಂಡು ಒಂದು ಡೇಟ್ನ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಮೆಜರ್ಸ್ನೆಲ್ಲ ತೊಗೊಂಡು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಪ್ರತಿಯೊಂದು ಆ ನೋಟಿಸಲ್ಲಿ ಮೆನ್ಷನ್ ಆಗಿರುತ್ತೆ. ಆ್ಯಂಡು ಈ ಕಂಪ್ನೀಸ್ ಇದಾವಲ್ಲ, ಯಾವುದ್ಯಾವುದು ಬೈಕ್ ಟ್ಯಾಕ್ಸಿನ ರನ್ ಮಾಡ್ತಾರೆ, ರ್ಯಾಪಿಡೋ, ಊಬರು, ಆಮೇಲೆ ಓಲಾ, ಇನ್ನು ಯಾವ್ಯಾವ ಥರ ಬೈಕ್ ಟ್ಯಾಕ್ಸಿ ಇದಾವಲ್ಲ ಅದಕ್ಕೆಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಲೈಸೆನ್ಸ್ನ ತೊಗೊಳಕ್ಕೆ ಅಪ್ರೋಚ್ ಮಾಡೋಕ್ಕೆ ಒಂದು ಆಪರ್ಚುನಿಟೀಸ್ ಕೊಟ್ಟಿರ್ತಾರೆ ಕಂಪ್ನಿಗೆ. ಅದನ್ನು ಬರೋಗಂಟೆ ಕಾಯಬೇಕು. ಇಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಪೊಲೀಸ್ ಹತ್ರ ಏನಾದ್ರು ತಗೊಳಕೊಂಡ್ರೆ ಗಾಡಿ ಸೀಸ್ ಅಥವಾ ಫೈನ್ ಏನಾದ್ರು ಹಾಕೋದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದರಿಂದ ಪೊಲೀಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಏನಕ್ಕೆ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ಆ್ಯಂಡ್ ಈಗ ಅನ್ಆಥರೈಸ್ಡ್ ಮತ್ತು ಆಥರೈಸ್ಡ್ ಅಂತ ಇರುತ್ತೆ. ಇವಾಗ ಅನ್ಆಥರೈಸ್ಡ್ ಅಂದರೆ ಇವಾಗ ಗೌರ್ಮೆಂಟ್ ಅಂಡರಲ್ಲಿ ಇರಲ್ಲ, ಆಥರೈಸ್ಡ್ ಅಂದರೆ ಗೌರ್ಮೆಂಟ್ ಅಂಡರಲ್ಲಿ ಇರುತ್ತೆ. ಸೊ ಏನೇ ಒಂದು ಲೆಕ್ಕಾಚಾರ ಬೇಕು ಅಂತ ಅಂದರೂ ಪೊಲೀಸವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆ ಡೇಟ್ ಬರೋಗಂಟ ಎಲ್ಲರೂ ಕಾಯಬೇಕು, ಯಾರೂ ಮಾಡೋಕ್ಕೆ ಹೋಗ್ಬಿಡ್ರಿ. ಓಕೆನಾ? ಆ ಡೇಟ್ ಬರಬೇಕು. ಆ ಡೇಟ್ ಬಂದಾದ್ಮೇಲೆ ಮಾಡಿದ್ರೆ ಅದೊಂಥರ. ಏನಕ್ಕೆ ಅಂದರೆ ಇಷ್ಟು ದಿನ ವೆಯ್ಟ್ ಮಾಡಿರ್ತೀರ, ಇನ್ನು ಒಂದು ಸ್ವಲ್ಪ ದಿನಕ್ಕೆ ಕಾಯಿದ್ರೆ ಲೀಗಲಾಗಿ ಆರಾಮಾಗೆ ಯಾರನ್ನೂ ಕೇಳದೆ ಓಡಿಸ್ಬೋದು ಅಲ್ವಾ? ಸೊ ಇಷ್ಟೇ ವೀಡಿಯೋ ಗುರು.